ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿನೋದ್ ಟೆಕ್ 101 ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನೂವರೆಗೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಐಕಾನ್ ಮೇಲೆ ಸಹ ಕ್ಲಿಕ್ ಮಾಡಿ. ಯಾಕೆ ಅಂದರೆ ನಾನು ಏನೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ನಿಮಗೊಂದು ನೋಟಿಫಿಕೇಷನ್ ಮೂಲಕ ಸಿಗ್ತಾ ಇರುತ್ತೆ. ತುಂಬ ದಿನ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರೈಬ್ ಲೈಕ್ ನನಗೆ ಮೋಟಿವೇಟ್ ಮಾಡೋದಂಗೆ ಆಗುತ್ತೆ, ನನಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ತುಂಬ ದಿನ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಮಾಡಬೇಕಾದ್ರೆ ತುಂಬ ಟೈಮು ಎಫರ್ಟ್ ಬೇಕಾಗುತ್ತೆ. ಯಾರಾದರೂ ಯೂಟ್ಯೂಬರ್ ಆಗಿದ್ದರೆ ನಿಮಗೆ ಗೊತ್ತಿರುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತೊಂದು ವಿಡಿಯೋದಲ್ಲಿ ಅದೇನಂದರೆ, ಸೊ ಗೂಗಲ್ ಕ್ರೋಮ್ ಅಂತ ನೀವು ಆ್ಯಪನ್ನು ಬ್ರೌಸರ್ ಅನ್ನೋದು ಡೈಲಿ ನೀವು ಯೂಸ್ ಇರ್ತಾ ಇರ್ತೀರ. ಸೊ ಅಂತ ಒಂದು ಗೂಗಲ್ ಕ್ರೋಮಲ್ಲಿ ಅಂತ ಒಂದು ವೆಬ್ ಬ್ರೌಸರಲ್ಲಿ ಯಾವ ರೀತಿ ನಿಮ್ಗೆ ಏನಾದರೂ ಮಲ್ಟಿಪಲ್ ಟ್ಯಾಬ್ಸು ಏನಾದರೂ ಓಪನ್ ಮಾಡಿದರೆ ಅದನ್ನು ಯಾವ ರೀತಿ ಕ್ಲೋಸ್ ಮಾಡ್ತಾರೆ ನಾನು ತಿಳಿಸ್ಕೊಡ್ತೀನಿ. ಹೌದು, ತುಂಬ ಜನರಿಗೆ ಇದು ಎಲ್ಲರಿಗೂ ಗೊತ್ತಿರುತ್ತೆ, 200% ಎಲ್ಲರಿಗೂ ಗೊತ್ತಿರುತ್ತೆ, ಇನ್ನು ಕೆಲವು ಗೊತ್ತಿರೋದಿಲ್ಲ. ಸೊ ಯಾರಿಗೆ ಗೊತ್ತಿಲ್ಲ ಅಂಥವ್ರಿಗೆಲ್ಲ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ತುಂಬ ಜನ ನನಗೆ ಕೇಳ್ತಾರೆ, ಹಿಂಗೆ ಯಾಕೆ ಈ ರೀತಿ ಚಿಕ್ಕ ಚಿಕ್ಕ ವಿಡಿಯೋ ಸೆಟ್ಟಿಂಗ್ಸ್ ಬಗ್ಗೆ ನೀನು ಮಾಡ್ತೀಯ ಅಂತ. ನಾನು ಅವ್ರಿಗೆ ಏನು ಸ್ಟ್ರೇಟಾಗಿ ಹೇಳೋದಷ್ಟೇ, ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಅದಕ್ಕಾಗಿ ನಾನು ಮಾಡ್ತಾ ಇರ್ತೇನೆ ಅಂತ ಅವ್ರಿಗೆ ನಾನು ಉತ್ತರಿಸ್ತೇನೆ ಅಂತ ಹೇಳ್ತಾ, ಸೊ ಬನ್ನಿ ಯಾವ ರೀತಿ ಮಾಡ್ತಾರೆ ನೋಡೋಣ. ಫಸ್ಟ್ ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಆ್ಯಪನ್ನು ಓಪನ್ ಮಾಡಿ. ಈ ರೀತಿ ಕ್ರೋಮ್ ಆ್ಯಪನ್ನು ಓಪನ್ ಮಾಡಿದಾಗ, ಸೊ ಫಸ್ಟು ಇನ್ನೊಂದೇನಂದರೆ ನಿಮ್ಮ ಗೂಗಲ್ ಅಕೌಂಟು ಸೈನ್ ಇನ್ ಆಗಿರಬೇಕಾಗತ್ತೆ. ಏನು ಆಗಿದ್ರೂ ಓಕೆ, ಆಗಲಿಲ್ಲ ಅಂದರೆ ಓಕೆ, ಏನು ಪರವಾಗಿಲ್ಲ. ಬಟ್ ನೋಡಿ, ಈ ರೀತಿ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ನಿಮ್ದು ಏನಾದರೂ ಗೂಗಲ್ ಕ್ರೋಮ್ ಅಪ್ಡೇಟ್ ಮಾಡಿಲ್ಲ ಅಂದರೆ ಅಪ್ಡೇಟ್ ಕೂಡ ಮಾಡ್ಕೊಳ್ಳಿ. ಸೊ ನೋಡಿ, ಈ ರೀತಿ ಗೂಗಲ್ ಕ್ರೋಮ್ ಓಪನ್ ಮಾಡಿದಾಗ ನಾನು ಇಂಟರ್ನೆಟ್ ಕನೆಕ್ಷನ್ ಕೊಟ್ಟಿಲ್ಲ, ಇದಕ್ಕೆ ಇಂಟರ್ನೆಟ್ ಕನೆಕ್ಷನ್ ಏನು ಅವಶ್ಯಕತೆ ಇಲ್ಲ. ಸೊ ನೋಡಿ, ಈ ರೀತಿ ಗೂಗಲ್ ನ್ಯೂಸ್ ಬರ್ತಾಯಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಟಾಪಲ್ಲಿ ವಿ ಪಕ್ಕ ಸ್ಕ್ವೈರ್ ಐಕಾನ್ ಕಾಣ್ತಾ ಇದ್ದೀನಿ ನೋಡಿ, ಇಲ್ಲಿ ಸೆಂಟ್ರ್ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ. ಈ ರೀತಿ ಮಲ್ಟಿಪಲ್ ಟ್ಯಾಬ್ಸ್ ನಾನು ಓಪನ್ ಮಾಡಿದ್ದೀನಿ. ಅದನ್ನು ಯಾವ ರೀತಿ ಡಿಲೀಟ್ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಈ ರೀತಿ ಮಲ್ಟಿಪಲ್ ಟ್ಯಾಬ್ಸ್ ಓಪನ್ ಆದಾಗ ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು. ಏನಂದರೆ ನೀವೇನು ಮಾಡಬೇಕಂದ್ರೆ, ಜಸ್ಟು ಇಲ್ಲಿ ಆರೋ ಮಾರ್ಕ್ ಕ್ಯಾನ್ಸಲ್ ಮಾರ್ಕ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗಿ, ಅದು ಆಟೋಮೆಟಿಕ್ಲೆಲ್ಲ ಕ್ಲೋಸ್ ಆಗುತ್ತೆ ನೋಡಿ. ಇದನ್ನು ಕ್ಲಿಕ್ ಮಾಡಿದೆ ನೋಡಿ, ಕ್ಲೋಸ್ ಆಗಿದೆ. ಕ್ಲೋಸ್ ನ್ಯೂ ಟ್ಯಾಬ್ ನೋಡಿ. ಇದೊಂದು ಟ್ಯಾಬ್ ಉಳಿದಿದೆ ನೋಡಿ, ಇದೊಂದು ಟ್ಯಾಬ್ ಇರೋದು ಈಗ. ಸೊ ಇದನ್ನು ಕ್ಲೋಸ್ ಮಾಡಬೇಕಂದ್ರೆ ಜಸ್ಟ್ ನಿಮ್ಮ ಕ್ಲಿಕ್ ಮಾಡಿಕೊಂಡ್ರೆ ಆಯಿತು ನೋಡಿ, ಎಲ್ಲ ಟ್ಯಾಬ್ಗಳು ಕ್ಲೋಸ್ ಆಯಿತು. ನೀವು ಕೂಡ ತುಂಬ ಈಸಿಯಾಗಿ ಮಾಡ್ಬೋದು ನೋಡಿ. ಮತ್ತೆ ಬ್ಯಾಕ್ ಬಂದೆ ನೋಡಿ, ಹೊಸ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಟ್ಯಾಬ್ ಬೇಕಂದರೆ ಎಲ್ಲ ಟ್ಯಾಬ್ಗಳು ಎಲ್ಲ ಕ್ಲೋಸ್ ಆಯಿತು ಫ್ರೆಂಡ್ಸ್. ನೀವು ಕೂಡ ತುಂಬ ಈಸಿಯಾಗಿ ಟ್ಯಾಬ್ಗಳನ್ನ ಕ್ಲೋಸ್ ಮಾಡ್ಬೋದು. ನೀವೇನಾದರೂ ಮಲ್ಟಿಪಲ್ ವೆಬ್ಸೈಟ್ ಹತ್ರ ಹೋಗಿ ನೀವು ಸರ್ಚ್ ಮಾಡ್ತಾಯಿದ್ರೆ ಅದರಿಂದ ಇದಕ್ಕೆ ಶಿಫ್ಟ್ ಆಗಬೇಕಂದ್ರೆ ಟ್ಯಾಬ್ಸ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ವಿನೋದ್ ಟೆಕ್ 101 ಯೂಟ್ಯೂಬ್ ಚಾನಲ್.